ಉಡುಪಿ ನಗರದ ಲೋಕೋಪಯೋಗಿ ಕ್ವಾರ್ಟರ್ಸ್ನಲ್ಲಿ ಸರಣಿ ಕಳ್ಳತನ ನಡೆದಿದೆ. ಪೊಲೀಸ್ ಡ್ರೆಸ್ನಲ್ಲಿ ಆಗಮಿಸಿದ್ದ ಕಳ್ಳರ ಗ್ಯಾಂಗ್ 3 ಮನೆಯನ್ನ ದೋಚಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ನಗದು ಹೀಗೆ ಲಕ್ಷಾಂತರ ಮೌಲ್ಯದ ವಸ್ತು ಕಳವಾಗಿದೆ. ಸಿಸಿಟಿವಿಯಲ್ಲಿ ಕಳ್ಳರ ಚಹರೆ ಸಹಿತ ಕೃತ್ಯ ಬಯಲಾಗಿದೆ. ಬೀಗ ಹಾಕಿದ್ದ ಮನೆಯನ್ನೇ ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಠಾಣೆಯಿಂದ ಕೂಗಳತೆಯ ದೂರದಲ್ಲೇ ಕಳ್ಳತನ ನಡೆದಿದೆ. 6 ತಿಂಗಳ ಹಿಂದೆ ಇದೇ ಕ್ವಾರ್ಟರ್ಸ್ನಲ್ಲಿ ಕಳ್ಳತನ ನಡೆದಿತ್ತು. 6 ತಿಂಗಳ ಬಳಿಕ ಕಳವಾದ ಪಕ್ಕದ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲಿ ಸರಣಿ ಕಳ್ಳತನ ಆಗ್ತಾ ಇದೆ. ರಾಜ್ಯದ ವಿವಿಧೆಡೆ ಆಹಾರ ಇಲಾಖೆ ಕಾರ್ಯಾಚರಣೆಗೆ ಇಳಿದಿದೆ. ಬೆಳಗಾವಿಯ ಮಾಲ್ಗಳಲ್ಲಿ ಆಹಾರ ಪದಾರ್ಥಗಳು ಮತ್ತು ಜ್ಯೂಸ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅವಧಿ ಮುಗಿದ ಜ್ಯೂಸ್ಗಳು, ಬಾದಾಮ್ ಹಾಲು ಪತ್ತೆಯಾಗಿದೆ. ಬಳಿಕ ಮಾಲೀಕರಿಗೆ ಆಹಾರ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇತ್ತ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿರುವ ಅಂಗಡಿ ಮಳಿಗೆಗಳ ಮೇಲೂ ಕೂಡ ಆಹಾರ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಹಲವು ಅಂಗಡಿಗಳು ಲೈಸೆನ್ಸ್ ಡಿಸ್ಪ್ಲೇ ಮಾಡದಿರೋದು ಕೂಡ ಗಮನಕ್ಕೆ ಬಂದಿದೆ. ಇನ್ನು ಸರಿಪಡಿಸಿಕೊಳ್ಳೋದಾಗಿ ಅಂಗಡಿ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಯಾರವಣಕಿ ಗ್ರಾಮದಲ್ಲಿರುವಂತಹ ಹಳ್ಳ ತುಂಬಿ ಹರಿತಾ ಇದೆ. ಹಳ್ಳ ದಾಟೋದಕ್ಕೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಸ್ಥಿತಿ ಇರುತ್ತೆ. ಯಾರವಣಕಿಯಲ್ಲಿ ಕೇವಲ 5ನೇ ತರಗತಿಯವರೆಗೂ ಮಾತ್ರ ಶಾಲೆ ಇದೆ. ಅದರಿಂದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಹೋಗಬೇಕಾದ್ರೆ ಇದೇ ಹಳ್ಳವನ್ನು ದಾಟ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಮಳೆಗಾಲದಲ್ಲಿ ತುಂಬಿ ಹರಿಯುವಂತಹ ಹಳ್ಳದಲ್ಲಿ ಭಯದಿಂದಲೇ ವಿದ್ಯಾರ್ಥಿಗಳು ಸಂಚರಿಸ್ತಾರೆ. ಹಳ್ಳಕ್ಕೆ ಸೇತುವೆ ನಿರ್ಮಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿ ಬಳಿಯ ವಿಜಯ ವಿಠಲ ದೇವಸ್ಥಾನ ಪಾರ್ಕಿಂಗ್ಗೆ ಮಳೆ ನೀರು ನುಗ್ಗಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನ ಜೊತೆ ಕೆಸರು ಬಂದಿದ್ದು ವಾಹನಗಳು ಹೊರಬರಲಾಗದೆ ಸವಾರರು ಪರದಾಡಿದ್ರು. ಜೋರು ಮಳೆಯಿಂದಾಗಿ ಪಾರ್ಕಿಂಗ್ ಆವರಣ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಕೆಸರಲ್ಲಿ ಸಿಲುಕಿದ್ದಂತಹ ವಾಹನಗಳನ್ನು ಹೊರಗೆ ತೆಗೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇನ್ನು ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಬರೆ ಬೀಳ್ತಾ ಇದ್ದು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹಾಲು ಉತ್ಪನ್ನ ಮಾರಾಟ ಬಂದ್ ಮಾಡಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಜುಲೈ 23ರಿಂದ ಕ್ಯಾಂಡಿಮೆಂಟ್ಸ್, ಬೇಕರಿ, ಸಣ್ಣ ಅಂಗಡಿಗಳಲ್ಲಿ ಹಾಲು ಹಾಗೂ ಉತ್ಪನ್ನಗಳು ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಜುಲೈ 23ರಿಂದ ಹಾಲು ಉತ್ಪನ್ನಗಳ ಮಾರಾಟದಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಸರ್ಕಾರದ ವಿರುದ್ಧ ಹಾಲು ಉತ್ಪನ್ನಗಳ ಮಾರಾಟ ಬಂದ್ ಮಾಡಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಇನ್ನು ಕಾರ್ಮಿಕ ಪರಿಷತ್ನಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಬೆಂಗಳೂರಿನಾದ್ಯಂತ 23ರಿಂದಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಹನಿ ಟ್ರ್ಯಾಪ್ ಕೃತ್ಯದಲ್ಲಿ ತೊಡಗಿದ್ದ ಪೊಲೀಸಪ್ಪನನ್ನು ಅರೆಸ್ಟ್ ಮಾಡಿದ್ದಾರೆ. ಸುಂದರ ಯುವತಿಯನ್ನ ಮುಂದೆ ಬಿಟ್ಟು ಹಣವುಳ್ಳವರ ಟ್ರ್ಯಾಪ್ ಮಾಡಲಾಗ್ತಾ ಇತ್ತು. ಪೊಲೀಸ್ ಸಿಬ್ಬಂದಿಯ ಕೃತ್ಯದಿಂದ ಪೊಲೀಸ್ ಇಲಾಖೆಯೇ ಶಾಕ್ ಆಗಿದೆ. ಕಂಪಲಾಪುರದ ದಿನೇಶ್ ಕುಮಾರ್ ಅನ್ನೋರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. A1 ಮೂರ್ತಿ, A2 ಪೊಲೀಸ್ ಶಿವಣ್ಣ ಹಾಗೂ ಇತರೆ 3ರಿಂದ ಕೃತ್ಯವನ್ನು ನಡೆಸಲಾಗ್ತಾ ಇತ್ತು. ಕಂಪಲಾಪುರದಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಂತಹ ದಿನೇಶ್ನನ್ನ ಪರಿಚಯ ಮಾಡಿಕೊಂಡಿದ್ದ ಯುವತಿ ನಂಬರ್ ಪಡೆದು ವಾಟ್ಸಾಪ್ ಚಾಟಿಂಗ್ ಮಾಡಿದ್ದಾರೆ. ಇನ್ನು ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ದಿನೇಶ್ನನ್ನ ಯುವತಿ ಕರೆದಿದ್ದಾಳೆ. ಯುವತಿ ಮಾತು ನಂಬಿ ದಿನೇಶ್ ಕುಮಾರ್ ಹೋಗಿದ್ದಾನೆ. ಇಬ್ಬರು ಒಂದೇ ರೂಮ್ನಲ್ಲಿ ಇರುವಾಗಲೇ ಏಕಾಏಕಿ ಕಿಲಾಡಿ ಪೊಲೀಸ್ ಎಂಟ್ರಿ ಕೊಟ್ಟಿದ್ದಾನೆ. ದಿನೇಶ್ನನ್ನ ಹಿಗ್ಗಾಮುಗ್ಗ ಥಳಿಸಿದ ಪೊಲೀಸ್ ಮತ್ತು ಸಹಚರರು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. 10 ಲಕ್ಷ ಹಣವನ್ನ ಸಹೋದರನ ಕೈಯಲ್ಲಿ ತರಿಸಿಕೊಟ್ಟಿದ್ದಾನೆ. ಈ ವೇಳೆ ಅನುಮಾನ ಬಂದು ಸಹೋದರ ಪೊಲೀಸರಿಗೆ ದೂರನ್ನ ನೀಡಿದ್ದಾನೆ. ಬೆಟ್ಟದಪುರ ಪೊಲೀಸರು ತನಿಖೆಯನ್ನು ನಡೆಸಿ ಇನ್ಸ್ಪೆಕ್ಟರ್ ದೀಪಕ್, ಪೊಲೀಸಪ್ಪ ಶಿವಣ್ಣನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ನಡೆದಿದ್ದ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ಪೊಲೀಸರು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೇರಳದ ಕಣ್ಣೂರಿನ ಲಾಡ್ಜ್ ಒಂದರಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಂಪಲಾಪುರ ಗ್ರಾಮದ ಬಟ್ಟೆ ಅಂಗಡಿ ಮಾಲೀಕ ದಿನೇಶ್ಗೆ ಟ್ರ್ಯಾಪ್ ಮಾಡಲಾಗಿತ್ತು. ಆತನ ಬಳಿ 10 ಲಕ್ಷಕ್ಕೆ ಬೇಡಿಕೆಯನ್ನು ಕೂಡ ಇಡಲಾಗಿತ್ತು. ಹುಣಸೂರು ಪೊಲೀಸ್ ಕಾನ್ಸ್ಟೇಬಲ್ ಶಿವಣ್ಣ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಇದೀಗ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬಳ್ಳಾರಿ ಫಸ್ಟ್ ಗೇಟ್ ಬಳಿ ಬೈಕ್ನಲ್ಲಿ ಚಲಿಸ್ತಾ ಇರುವಾಗ ಬಿಯರ್ ಕುಡಿತ ಮೋಜು ಮಸ್ತಿಯಲ್ಲಿ ತೊಡಗಿದ್ದ ಕರ್ಚೇಡು ಗ್ರಾಮದ 23 ವರ್ಷದ ಯುವಕ ಕೇಶವ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಬೈಕನ್ನು ಕೂಡ ಜಪ್ತಿ ಮಾಡಿದ್ದಾರೆ. ರಸ್ತೆ ಮಧ್ಯೆ ಬೈಕ್ ಮೇಲೆ ಬಿಯರ್ ಕುಡಿತ ಮೋಜು ಮಸ್ತಿ ಮಾಡ್ತಾ ಇರುವ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ನಮ್ಮ ಸುದ್ದಿಯಿಂದ ಎಚ್ಚೆತ್ತಂತಹ ಪೊಲೀಸರು ಕೇಶವನನ್ನ ಬಂಧಿಸಿ ಬೈಕನ್ನು ಜಪ್ತಿ ಮಾಡಿದ್ದಾರೆ.
ಯುಪಿಐ ಪಾವತಿಗೆ ವ್ಯಾಪಾರಿಗಳು ಗುಡ್ ಬೈ ಹೇಳೋದಕ್ಕೆ ಸಿದ್ಧರಾಗಿದ್ದು ತೆರಿಗೆ ಮಾಹಿತಿ ನೀಡೋದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಮುಂದಾಗಿದೆ. ಜಿಎಸ್ಟಿ ಹಾಗೂ ವ್ಯಾಪಾರಿಗಳ ವಹಿವಾಟಿನ ಬಗ್ಗೆ ಅರಿವನ್ನ ಮೂಡಿಸಲಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ ನೋಂದಣಿ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಜಿಎಸ್ಟಿ ನೋಂದಣಿಗೆ ಕನಿಷ್ಠ ವಾರ್ಷಿಕ ವಹಿವಾಟಿನ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಸರಕುಗಳ ವಹಿವಾಟು 40 ಲಕ್ಷ ಮೀರಿದ್ರೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಆಗಿರಲಿದೆ. ಸೇವಾ ವಹಿವಾಟು 20 ಲಕ್ಷ ಮೀರಿದ್ರೆ ಜಿಎಸ್ಟಿ ನೋಂದಣಿ ರಿಜಿಸ್ಟರ್ ಮಾಡಬೇಕಿದೆ. ಹಾಲು, ಹಣ್ಣು, ತರಕಾರಿ ಮಾರಾಟಕ್ಕೆ ಜಿಎಸ್ಟಿಯ ನೋಂದಣಿ ಅಗತ್ಯ ಇಲ್ಲ. ಆದರೆ ತುಪ್ಪ, ಐಸ್ ಕ್ರೀಮ್, ಎಣ್ಣೆ ವ್ಯಾಪಾರ ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಒಂದು ವೇಳೆ ನೀವು ತೆರಿಗೆ ಬಾಧ್ಯತೆ ಹಾಗೂ ತೆರಿಗೆ ವಿನಾಯಿತಿ ಇರುವ ಸರಕು ಮತ್ತು ಸೇವೆಗಳ ವಹಿವಾಟು ನಡೆಸಿದಲ್ಲಿ ತೆರಿಗೆಗೆ ಒಳಪಡುವ ಸರಕು ಮತ್ತು ಸೇವೆಗಳ ಮೇಲೆ ಮಾತ್ರ ತೆರಿಗೆಯನ್ನು ವಿಧಿಸಲಾಗುತ್ತೆ. ತಮ್ಮ ವಾರ್ಷಿಕ ವಹಿವಾಟು ಈ ಹಿಂದಿನ ಹಣಕಾಸು ವರ್ಷಗಳಲ್ಲಿ ಸರಕುಗಳಿಗೆ ಸಂಬಂಧಪಟ್ಟಂತೆ 1.5 ಕೋಟಿ ಹಾಗೂ ಸೇವೆಗಳಿಗೆ ಸಂಬಂಧಪಟ್ಟಂತೆ 50 ಲಕ್ಷ ಮೀರದಿದ್ದಲ್ಲಿ ಮುಂದಿನ ವರ್ಷ ರಾಜಿ ಪದ್ಧತಿಯಲ್ಲಿ ನೋಂದಣಿಯನ್ನು ಪಡೆಯಬಹುದಾಗಿದೆ. ಇನ್ನು ತೆರಿಗೆ ಪಾವತಿಸದ ವ್ಯಾಪಾರಿಗಳ ಅಹವಾಲು ಸಲ್ಲಿಸಲು ಅವಕಾಶವನ್ನು ನೀಡಲಾಗುತ್ತೆ. ವರ್ತಕರ ವಹಿವಾಟಿಗೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು, ಸಾಕ್ಷಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.